ಕಳೆದ ಲೋಕಸಭೆ ಚುನಾವಣೆಯ ನಂತರ ಬೆಳವಣಿಗೆ ಕಂಡಂತಹ ರಾಜಕಾರಣದಲ್ಲಿ ವಿಶೇಷವಾಗಿ ಕತ್ತಿ ಹಾಗೂ ಜೊಲ್ಲೆ ಕುಟುಂಬಗಳ ಹಗ್ಗಜಗ್ಗಾಟದಲ್ಲಿ ಜೊಲ್ಲೆ ದಂಪತಿಗಳು ಯಶಸ್ಸು ಕಾಣುತ್ತಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆ ಎನಿಸಿಕೊಂಡ ಅಷ್ಟೇ ಅಲ್ಲ, ಕತ್ತಿ ಕುಟುಂಬದ ಹಿಡಿತದಲ್ಲಿದ್ದಂತಹ ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಈಗ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ನಿಯಂತ್ರಣಕ್ಕೆ ಬಂದಂತಾಗಿದೆ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸಿದ್ದ ಜೊಲ್ಲೆ ಕುಟುಂಬ ಈಗ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಷ್ಟ ಅನುಭವಿಸುತ್ತಿದ್ದುದನ್ನು ಕಂಡು ಕಾರ್ಖಾನೆ ಲೀಸ್ ಮೇಲೆ ಕೊಡುತ್ತಿರುವ ಸುದ್ದಿ ತಿಳಿಯುತ್ತಿದ್ದಂತೆ ತಮ್ಮ ಬೀರೇಶ್ವರ ಬ್ಯಾಂಕಿನಿಂದ ಆರ್ಥಿಕ ನೆರವು ನೀಡಿ ಕಾರ್ಖಾನೆಯನ್ನ ಲೀಸ್ನಿಂದ ತಪ್ಪಿಸಿದ್ದಾರೆ. ಸದರಿ ಸಮಸ್ಯೆಗೆ ಕಾರ್ಖಾನೆ ಆಡಳಿತ ಮಂಡಳಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ವಿಶ್ವಾಸಕ್ಕೆ ಸಹಕರಿಸಿದ್ದ ಬಸವರಾಜ್ ಕಲ್ಲಟ್ಟಿಯನ್ನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅಶೋಕ್ ಪಟ್ಟಣಶೆಟ್ಟಿ ಅವರನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಮೇಲೂ ಕೂಡ ಹಿಡಿತ ಸಾಧಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯಿಂದಾಗಿ ಜಿಲ್ಲೆಯ ರಾಜಕಾರಣಕ್ಕೆ ಹೊಸ ತಿರುವು ಪಡೆದುಕೊಂಡಂತಾಗಿದೆ. ಅಧ್ಯಕ್ಷರನ್ನಾಗಿ ಬಸವರಾಜ್ ಕಲ್ಲಟ್ಟಿ, ಯಾಕಂದ್ರೆ ನಂಗೆ ಅಜ್ಜು ಕಲ್ಲಟ್ಟಿ ಅಂತ ಗೊತ್ತಿತ್ತು, ಬಸವರಾಜ್ ಕಲ್ಲಟ್ಟಿ, ಉಪಾಧ್ಯಕ್ಷರಾಗಿ ಅಶೋಕಣ್ಣ ಪಟ್ಟಣಶೆಟ್ಟಿ ಇವರು ಈ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಕೊಟ್ಟದಕ್ಕಾಗಿ ಕಾಲಾವಧಿ ಎರಡು ವರ್ಷ ಇರ್ಬೋದು. ಉಳಿದ ಅವಧಿಗೆ ಏನು 5 ವರ್ಷ ಚುನಾವಣೆ ಆಗಿದೆ ಅದಕ್ಕೆ ನಿಖಿಲ್ ಗತ್ತಿಯವರು ಮಾಡಿದ್ರು. ಅದರ ನಂತರ ಇನ್ನು ಉಳಿದ ಭಾಗ ಇಲೆಕ್ಷನ್ ಆಗುವವರೆಗೆ ಇವರು ಇರ್ತಾರೆ. ಜೊಲ್ಲೆ ಸಮೂಹದವ್ರು ರಿಲೀಸ್ ತಗೋರೋ ಸಲುವಾಗಿ ಏನೋ ಪ್ರಯತ್ನ ಮಾಡತ್ತಾರ ಅಂತ ಒಂದು ಮಾತು ಅದನ್ನು ಕೇಳಿದ್ದು ಭಾಳ ಒಂದು ಸೂಕ್ತ ಅನಿಸ್ತದೆ. ಯಾಕಂದ್ರೆ ಇದನ್ನು ಕ್ಲಿಯರ್ ಮಾಡ್ಬೇಕು ಅನಿಸ್ತದೆ. ಇವತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಸಹಕಾರ ರಂಗದಲ್ಲಿ ಒಂದು ಹೆಸರುವಾಸಿಯಾದಂಥ ಸಂಸ್ಥೆ. ದಿವಂಗತ ಅಪ್ಪನಗೌಡರು ಇರ್ಬೋದು, ಬಸಗೌಡರು ಇರ್ಬೋದು, ವಿಶ್ವನಾಥ್ ಕತ್ತಿಯವರು ಇರ್ಬೋದು ಮತ್ತು ಹಳೆಯ ಎಲ್ಲ ನಿರ್ದೇಶಕ ಸೇರಿ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದರು. ಇದನ್ನು ಲೀಸ್ ತಗೊಳ್ಬೇಕಂತ ನನ್ನ ಕಡೆ ಕೂಡ ಒಂದು ಪ್ರಪೋಸಲ್ ಬಂದಿತ್ತು. ಆದ್ರೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೀವೆಲ್ಲರ ಡೈರೆಕ್ಟ್ರು ಒಂದಾಗಿ ಇರೋದಾದ್ರೆ ನಾವು ಲೀಸ್ ಅಂತೂ ತಗೊಳ್ಳೋದಿಲ್ಲ, ಸಹಕಾರ ರಂಗದಲ್ಲಿ ಇದು ಮುನ್ನಡೆಸ್ಕೋತ ಹೋಗ್ರಿ. ನಮ್ಮ ಸಮೂಹದಿಂದ, ನಮ್ಮ ಬೇರೇಶ್ವರ ಸಮೂಹದಿಂದ ಅಥವಾ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದಿಂದ ಎಷ್ಟು ಸಾಧ್ಯವಾದರೆ ನಾವು ಸಹಕಾರ ಮಾಡ್ತೇವೆ. ಮತ್ತು ಈಗಿನ ನಮ್ಮ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಕ್ಕಂಥ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಕೂಡ ಸಹಕಾರ ಕೊಡ್ತೀವಿ, ಇಬ್ಬರು ಕೂಡ ಕೊಡ್ತೇವೆ ಅಂತ ಹೇಳಿದ ನಂತರ ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಬಂದ ನಂತರ ಈಗ ನಾವು ಉಳಿದ ಅವಧಿಯನ್ನು ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ನಾವು ಹಂಚಿದ ಸಕ್ಕರೆ ಕಾರ್ಖಾನೆಯನ್ನು ಒಂದು ಮುನ್ನಡೆಸ್ತಾ ಬಂದೆವು ಅದೇ ಪ್ರಕಾರ ಇದು ಕೂಡ. ಯಾಕಂದರೆ ಈಗಾಗಲೇ 210 ಎಕರೆ ಜಮೀನು, 52 ಮೆಗಾವಾಟ್ ಪವರ್ ಜನರೇಷನ್, 150 KLPD ನಮ್ಮ ಇಥೆನಾಲ್ ಪ್ರಾರಂಭ ಹಂತದಲ್ಲಿದೆ. ಮತ್ತು 10,000 ಕೆಪಾಸಿಟಿ ಒಂದು ಇರ್ತಕ್ಕಂಥ ನಮ್ಮ ಕೃಷಿ ಕೆಪಾಸಿಟಿ ಒಳ್ಳೆಯ ದೃಷ್ಟಿಯಿಂದ ನಡೆಸಿದಾದ್ರೆ ನಾನೇನಂದ್ರೆ ಶಾಲೆ ಮುಕ್ತ ಆಗೋದಿಲ್ಲ. ಆದರೆ ಒಳ್ಳೆಯ ರೀತಿಯಿಂದ ಸಾಲದ ಬಡ್ಡಿಯನ್ನು ಕಟ್ಕೋತ ಹೋಗಿ ನಾವು ರೈತರಿಗೆ ಒಳ್ಳೆಯ ಬಿಲ್, ಕಾರ್ಮಿಕರ ಪಗಾರ ವ್ಯವಸ್ಥಿತವಾಗಿ ಕೊಡ್ಬೋದು, ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂತ ಹೋಗ್ಬೋದು ಅಂತ ನಮ್ಮ ಆಶೆಯಿಂದ ನಾವು ಈಗಾಗಲೇ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಸಹಕಾರವನ್ನು ಕೊಡ್ತೀವಿ. ಲೀಸ್ ಯಾವುದೇ ಪ್ರತಿಯನ್ನು ತಗೊಂಡಿವಿ. ಏನಂದ್ರೆ ನಿಮ್ಮ ಕುಟುಂಬದಿಂದ ಯಾರಾದ್ರೂ ಡೈರೆಕ್ಟರ್ ಆಗ್ತಾರೆ ಸರ್? ನಾವು ಇದೇವು ಅಲ್ಲೇ ಇದೇವು ಸಾಕು. ನಾವು ಈ ಕಾರ್ಖಾನೆ ಸದಸ್ಯರಿಗೆ ಸಕ್ರಿಯ ಈಗ ಮಾರ್ಚಿಗೆ ಹಳೇದು ಮುಗಿದಿದ್ರು, ಮಾರ್ಚಿಗೆ ಹೊಸದು ಕುಡಿದ್ನ ನಾವು ಇಡೀ ಒಂದು ಎಷ್ಟು ಮೆಂಬರ್ 30,000 ಏನು ಮೆಂಬರ್ ಅದಾರು. ಪ್ರತಿಯೊಬ್ಬರಿಗೂ ಪರ್ ಮೆಂಬರ್ 50 kg ಮತ್ತು ಕಬ್ಬು ಯಾರು ಕಳಿಸ್ತಾರೋ ಅವ್ರು 1 ಟನ್ನಿಗೆ ಅರ್ಧ ಕಿಲೋ ಸಕ್ಕರೆ. ಈ ಪ್ರಕಾರವಾಗಿ ಕಾರ್ಮಿಕರು ಏನಾದರೂ ಬದಲಾವಣೆ ಆಗ್ತದೆ. ಅದು ಯಾರು ಒಳ್ಳೆಯದಾರು ಉಳಿದರು ಇಲ್ದಾರು ಹೋಗೋದರ್ಥ ಅಂತ ನಾವೇನು ಹೇಳಕತ್ತಿದ್ರು. ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಅದಂತ. ರಾಜಕೀಯ ತಯಾರಿ ಏನು ಅಲ್ಲ, ಸಹಕಾರ ರಂಗದಲ್ಲಿ ಇದ್ದವರು ನಾವು ಸಹಕಾರ ರಂಗ ಯಾವುದಾದ್ರೂ ನಮ್ಮ ಹತ್ರ ಬಂದ್ರೆ ನಾವು ಒಳ್ಳೆಯ ರೀತಿಯಿಂದ ಅವ್ರು ಸಪೋರ್ಟ್ ಮಾಡ್ತಿದ್ದೋ ಆ ಪ್ರಕಾರವಾಗಿ ಸಪೋರ್ಟ್ ಮಾಡ್ತಾ ಇದ್ವಿ. ರಾಜಕೀಯ ರಿವೆಂಜ್ ಅದು ಏನಿಲ್ಲ, ಏನು ಸಂಬಂಧ ಇಲ್ಲ. ಇವತ್ತು ಎಲ್ಲರೂ ನಿರ್ದೇಶಕರು ನಮ್ಮ ಕಡೆ ಬಂದಾರೆ, ನಾವೇನು ಅವ್ರು ಕರೆದಿಲ್ಲ ಅಥವಾ ಇದು ಮಾಡಿಲ್ಲ. ಹರ್ಷಿಂದ ಸಹಕಾರ ಯಾವ ಪ್ರಕಾರ ಡೆವಲಪ್ ಮಾಡಿ ಆ ಪ್ರಕಾರ ಮಾಡಿಕೊಡ್ರಿ ಅಂತ ಬಂದರು. ನಾನು ಎಲ್ಲ ರೈತರು ಉಳಿಬೇಕು, ಎಲ್ಲ ಕಾರ್ಮಿಕರು ಉಳಿಬೇಕಂತ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಲೀಸ್ ಸಲುವಾಗಿ ಕೆಲವೊಂದು ಡೈರೆಕ್ಟರ್ಸ್ ವಿರೋಧ ಮಾಡ್ಬೋದು, ಕೆಲವೊಂದು ಡೈರೆಕ್ಟರ್ಸ್ ಪರಾನು ಮಾಡಿದ್ರು. ಅದೆಲ್ಲ ಮುಗಿದ ಅಧ್ಯಾಯಗಳು. ಲೀಸ್ ಮಾಡಬಾರ್ದು ಬಂದು ಈ ಪರಿಸ್ಥಿತಿಗೆ ಬಂದದ್ದು. ಪ್ರಕಲ್ಪ ಸರ್ಕಾರ ಕರ್ಕೊಂಡು ಅಂತ ಸೌಲಭ್ಯ
इथं जे परिसरमध्ये चिकोडे असतील, निकवाने असतील किंवा शिवशक्ती ज्यांनी काय देतात ते आम्ही देऊ. उगाच काय तर सांगणं आणि काय तर न देणं ते काय चुकीचं आहे. आणि नंतर त्याचं सरकारचं सवलत पण आहे, त्याच्यामुळे ते फरक आहे महाराष्ट्रात. फक्त ह्या परिसरामध्ये कोण देतात तेवढं आम्ही देऊ शकतो. सर तुम्ही आता निपाणीला 31 दिला, हिने आता 3000 दिला, 100 रुपये देणार. आता लोन आहे, हे लोन करूनच आम्ही पण करणार. आता ह्याला बच्चा काढून डाव मारायला पाहिजे. अजून 10-15 वर्ष लागेल आम्हाला सुरळीत व्यवस्थित यायला. लगेच बाबा आम्ही याला म्हणलं काय हे बदल ते आता जानेवारीत चाललंय बघा, तेवढं पुरतं. तसा दराने वाढवून देणार काय कारण तसा दर आता याला वाढवून नाही नाही, आता वाढवून शकत नाही. आता एक ठेवता व्यवस्थित चालू. जैसे ते पोझिशन हां, तुमच्या अंदाजे किती वर्ष लागते? काय सांगता येतं तसं बघा, परिस्थितीवर न अवलंबून. साखरचं दर वाढला पाहिजे, इथेनॉल वाढला पाहिजे, तसं आम्ही सांगू शकत नाही. परंतु व्यवस्थित ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚನೆ BV5 ನ್ಯೂಸ್ ಕನ್ನಡ ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.